ಅದು ಬಡ ಕುಟುಂಬ. ಆಟೋ ಓಡಿಸಿ ಜೀವನ ಸಾಗಿಸುತ್ತಿರುವ ವ್ಯಕ್ತಿ, ಪತ್ನಿ ವಿಶೇಷ ಚೇತನೆ. ಸ್ವಂತ ಸೂರು ಇಲ್ಲದೆ ಪರದಾಡುತ್ತಿರುವ ಜನಪ್ರತಿನಿಧಿಗಳ ಮನೆ ಅಲೆದು ಅಲೆದು ರೋಸಿ ಹೋಗಿದ್ದಾರೆ. ಅಕ್ರಮ ವಲಸಿಗರಿಗೆ ರಾಜ್ಯ ಸರ್ಕಾರ ರಾತ್ರೋರಾತ್ರಿ ಮನೆಯನ್ನ ಕೊಡುವಂತಹ ನಿರ್ಧಾರವನ್ನು ಮಾಡುತ್ತೆ. ಆದ್ರೆ ಮೈಸೂರಿನ ಒಂದು ದಂಪತಿ, ನಿಜಕ್ಕೂ ಕೂಡ ಇವರ ಕಥೆಯೆಲ್ಲ ಕೇಳಿದ್ರೆ ಕಣ್ಣೀರು ಬರುತ್ತೆ. ಅಕ್ರಮ ವಾಸಿಗಳಿಗೆ ಕಾಂಗ್ರೆಸ್ ಸರ್ಕಾರ ಗಿಫ್ಟ್. ಮನೆಯಿಲ್ಲದ ವಿಶೇಷ ಚೇತನೆಗೆ ಸಿಕ್ಕಿಲ್ಲ ಆಶ್ರಯ. ಅಕ್ರಮ ವಾಸಿಗಳಿಗೆ ಕಾಂಗ್ರೆಸ್ ಸರ್ಕಾರ ಬಂಪರ್ ಗಿಫ್ಟ್ ಕೊಡುತ್ತೆ. ಫ್ಲಾಟ್ ಭಾಗ್ಯ ಕರುಣಿಸುತ್ತೆ. ಆದ್ರೆ ಇಲ್ಲೇ ಹುಟ್ಟಿ ಇಲ್ಲೇ ಬದುಕುವವರಿಗೆ ಮಾತ್ರ ಸ್ವಂತ ಸೂರು ಸಿಗಲ್ಲ. ಮನೆಯಿಲ್ಲದೆ ನರಳಾಡುವವರಿಗೆ ಒಂದು ಆಶ್ರಯದ ಭಾಗ್ಯವಿಲ್ಲ. ಕಳೆದ 25 ವರ್ಷಗಳಿಂದ ಮನೆ ಬೇಕು ಅಂತೇಳಿ ಅರ್ಜಿಯನ್ನ ಹಾಕೊಂಡು ರಾಜಕಾರಣಿಗಳ ಮನೆಗಳ ಬಾಗಿಲು ಕೂಡ ಅಲೆದ್ರೂ ಕೂಡ ಒಂದು ಮನೆ ಸಿಕ್ಕಿಲ್ಲ. ಬಹಳ ಪ್ರಮುಖವಾಗಿ ಅವರ ದಂಪತಿಯ ಕತೆ ನಿಜಕ್ಕೂ ಕೂಡ ಕನ್ನಡಜನಕಾಗಿರುವಂತದ್ದು. ಮೈಸೂರಲ್ಲಿ ಕುಟುಂಬವೊಂದು ಕಳೆದ ಸುಮಾರು 20 ವರ್ಷಗಳಿಂದ ಆಶ್ರಯ ಮನೆಗಾಗಿ ಪರದಾಡ್ತಾ ಇದೆ. ಕೃಷ್ಣರಾಜ ಕ್ಷೇತ್ರದ ನಾಚನಹಳ್ಳಿ ಪಾಳ್ಯದಲ್ಲಿ ವಿಶೇಷ ಚೇತನ ಪತ್ನಿ, ಆಟೋ ಡ್ರೈವರ್ ಗಂಡ, ಇವರಿಗೆ ಒಬ್ಬ ಮಗ ಪುಟ್ಟದಾದ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಮಸ್ಕುಲರ್ ಡಿಸ್ಟ್ರೋಫಿ ಕಾಯಿಲೆಯಿಂದ ನಫೀಸಾ ಬಳಲ್ತಾ ಇದ್ದಾರೆ. ಮಾತು ಒಂದನ್ನ ಬಿಟ್ಟು ದೇಹದ ಮೇಲೆ ಸ್ವಾಧೀನ ಇಲ್ಲದ ಪರಿಸ್ಥಿತಿಯಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ. ಚಾಂಪಿಯನ್ ಕಾಲೇಜ್ ಸೆಕೆಂಡ್ ಇಯರ್ PUC ಡಿಸ್ಕಂಟಿನ್ಯೂ ಮಾಡಿದ್ದೀನಿ. ಈ ತರ ಆಗಿ ನಂಗೆ ತುಂಬಾ ತೊಂದರೆ ಆಗಿ ಲಾಸ್ಟ್ ಅಲ್ಲಿ ಸಾಯಕ್ಕಂತ ಕೂತಿದ್ದೆ. ನಮ್ಮ ಯಜಮಾನ್ರು ಬಂದು ನಾನ್ ಕೊಡ್ತೀನಿ, ನಾನ್ ಲೈಫ್ ಕೊಡ್ತೀನಿ ಅಂತ ಮಾರ್ಕೊಬಂದ್ರು, ಮದ್ವೆ ಮಾಡ್ಕೊಬಂದ್ರು ಸರ್. ಮಾಡ್ಕೊಬಂದ್ರು ಇನ್ನೂವರೆಗೂ ನಂಗೆ ತುಂಬಾ ಚೆನ್ನಾಗಿ ಮಗು ತರ ನಂಗೆ ನೋಡ್ಕೊಂಡು ಸಾಕ್ತಾ ಇದ್ದಾರೆ ಸರ್. ನನ್ಗೆ ಹೆಂಡತಿ ಕದಲ್ಬೇಕು ಅಂದ್ರೂ ಗಂಡನ ಭುಜವೇ ಆಸರೆ. ಕಡು ಬಡತನದಲ್ಲಿ ಜೀವನ ನಡೆಸುತ್ತಾ ಆಶ್ರಯ ಮನೆಗಾಗಿ 20 ವರ್ಷಗಳಿಂದ ಕುಟುಂಬ ಪರಿತಪಿಸುತ್ತಿದೆ. ಪತ್ನಿಯ ಬೇಕು ಬೇಡ ಪೂರೈಸಿ ನಂತರ ಪತಿ ಸೈಯದ್ ಸಬೀಲ್ ಆಟೋ ಓಡಿಸುತ್ತಾ ಇದ್ದಾನೆ. ಚಿಕಿತ್ಸೆ ಕೊಡಿಸಲು ಸಾಧ್ಯವಾಗದೆ ಪರದಾಡ್ತಾ ಇದ್ದಾರೆ. ಬಾಡಿಗೆ ಕಟ್ಟಿ ಸಾಕಾಗಿದ್ದು ಸ್ವಂತ ಸೂರಿಗೆ ಶತ ಪ್ರಯತ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ನಮ್ಗೊಂದು ಮನೆ ಮಾಡ್ಕೊಳ್ಳಿ. ಇಲ್ಲೇ ನಿಮ್ಮ ಮನೆ ಮಕ್ಕಳು, ನಾವು ನಿಮ್ಮ ಊರ್ ಮಕ್ಕಳು, ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಮಕ್ಕಳೇ. ನಮ್ಮ ಕಡೆ ಗಮನ ಕೊಟ್ಟು ಇಂಥವ್ರು ಒಂದು ಸೇವೆ ಮಾಡಿ ಒಂದು ಪುಣ್ಯ ಕಟ್ಕೊಳ್ಳಿ ಸರ್. KR ಕ್ಷೇತ್ರದ ಶಾಸಕರಾಗಿದ್ದ MK ಸೋಮಶೇಖರ್ SA ರಾಮದಾಸ್ಗೆ ಸಾಕಷ್ಟು ಮನವಿ ಮಾಡಿದ್ರೂ ಪ್ರಯೋಜನವಾಗಿಲ್ವಂತೆ. ಆಶ್ರಯ ಮನೆ ಕೊಡಿಸುವ ಭರವಸೆಯನ್ನ 2023ರಲ್ಲಿ ರಾಮದಾಸ್ ಭರವಸೆ ನೀಡಿದ್ರಂತೆ. ಆದ್ರೆ ಅಲ್ಲಿಂದ ಇಲ್ಲಿಯವರೆಗೂ ಪತ್ರದಲ್ಲೇ ಉಳಿದಿದೆ. ಸಚಿವ ಜಮೀರ್ ಮನೆ ಕದ ತಟ್ಟಿದ್ರೂ ಕೂಡ ನೆರವು ಸಿಕ್ಕಿಲ್ಲ ಎಂಬ ಆರೋಪ ಕೇಳಿ ಬಂದಿದೆ. ಕೂಡ ಅಲ್ದಾಡ್ತಾ ಇದ್ದಾರೆ. ಜೊತೆಗೆ ಅವರ ಸ್ಥಿತಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಪತ್ನಿಯ ಸೇವೆಯನ್ನ ಮಾಡಿ, ಪತಿ ರಾತ್ರಿಯ ವೇಳೆಗೆ ಆಟೋವನ್ನು ಓಡಿಸಕ್ ಹೋಗ್ತಾರೆ. ಈಗ ಆಟೋ ಬಾಡಿಗೆ ಅಂದ್ರೆ ಪ್ರೆಸ್ಗಳು ಫ್ರೀ ಇದೆ. ಸೊ ಹೀಗಾಗಿ ಅವರು ಕೂಡ ಆಟೋ ಅಂತ ಹೇಳಿಕೊಳ್ಳುವಂತಹ ಬಿಸ್ನೆಸ್ಗಳಾಗ್ತಾ ಇಲ್ಲ. ಸೊ ಹೀಗಾಗಿ ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಸೊ ಹೀಗಾಗಿ ಸರ್ಕಾರ ಈ ದಂಪತಿಗೆ ಒಂದು ಮನೆಯನ್ನ ಕರುಣಿಸುತ್ತಾ ಕಾದು ನೋಡಬೇಕಾಗುತ್ತೆ. ರಿಪಬ್ಲಿಕ್ ಕನ್ನಡ ಮೂಲಕವಾಗಿ ಅವರಿಗೆ ಶೀಘ್ರದಲ್ಲಿ ಮನೆ ಸಿಗ್ಲಿ ಅನ್ನುವಂಥದ್ದು ಕೂಡ ನಮ್ಮ ಆಶಯ ಕೂಡ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಅದು ಬಡ ಕುಟುಂಬ. ಆಟೋ ಓಡಿಸಿ ಜೀವನ ಸಾಗಿಸುತ್ತಿರುವ ವ್ಯಕ್ತಿ, ಪತ್ನಿ ವಿಶೇಷ ಚೇತನೆ. ಸ್ವಂತ ಸೂರು ಇಲ್ಲದೆ ಪರದಾಡುತ್ತಿರುವ ಜನಪ್ರತಿನಿಧಿಗಳ ಮನೆ ಅಲೆದು ಅಲೆದು ರೋಸಿ ಹೋಗಿದ್ದಾರೆ. ಅಕ್ರಮ ವಲಸಿಗರಿಗೆ ರಾಜ್ಯ ಸರ್ಕಾರ ರಾತ್ರೋರಾತ್ರಿ ಮನೆಯನ್ನ ಕೊಡುವಂತಹ ನಿರ್ಧಾರವನ್ನು ಮಾಡುತ್ತೆ. ಆದ್ರೆ ಮೈಸೂರಿನ ಒಂದು ದಂಪತಿ, ನಿಜಕ್ಕೂ ಕೂಡ ಇವರ ಕಥೆಯೆಲ್ಲ ಕೇಳಿದ್ರೆ ಕಣ್ಣೀರು ಬರುತ್ತೆ. ಅಕ್ರಮ ವಾಸಿಗಳಿಗೆ ಕಾಂಗ್ರೆಸ್ ಸರ್ಕಾರ ಗಿಫ್ಟ್. ಮನೆಯಿಲ್ಲದ ವಿಶೇಷ ಚೇತನೆಗೆ ಸಿಕ್ಕಿಲ್ಲ ಆಶ್ರಯ. ಅಕ್ರಮ ವಾಸಿಗಳಿಗೆ ಕಾಂಗ್ರೆಸ್ ಸರ್ಕಾರ ಬಂಪರ್ ಗಿಫ್ಟ್ ಕೊಡುತ್ತೆ. ಫ್ಲಾಟ್ ಭಾಗ್ಯ ಕರುಣಿಸುತ್ತೆ. ಆದ್ರೆ ಇಲ್ಲೇ ಹುಟ್ಟಿ ಇಲ್ಲೇ ಬದುಕುವವರಿಗೆ ಮಾತ್ರ ಸ್ವಂತ ಸೂರು ಸಿಗಲ್ಲ. ಮನೆಯಿಲ್ಲದೆ ನರಳಾಡುವವರಿಗೆ ಒಂದು ಆಶ್ರಯದ ಭಾಗ್ಯವಿಲ್ಲ. ಕಳೆದ 25 ವರ್ಷಗಳಿಂದ
ಮನೆ ಬೇಕು ಅಂತೇಳಿ ಅರ್ಜಿಯೆಲ್ಲ ಹಾಕೊಂಡು ರಾಜಕಾರಣಿಗಳ ಮನೆಗಳ ಬಾಗಿಲು ಕೂಡ ಅಲೆದ್ರೂ ಕೂಡ ಒಂದು ಮನೆ ಸಿಕ್ಕಿಲ್ಲ. ಬಹಳ ಪ್ರಮುಖವಾಗಿ ಅವರ ದಂಪತಿಯ ಕತೆ ನಿಜಕ್ಕೂ ಕೂಡ ಕಳ್ಳಜರಕಾಗಿರುವಂತದ್ದು. ಮೈಸೂರಲ್ಲಿ ಕುಟುಂಬವೊಂದು ಕಳೆದ ಸುಮಾರು 20 ವರ್ಷಗಳಿಂದ ಆಶ್ರಯ ಮನೆಗಾಗಿ ಪರದಾಡ್ತಾ ಇದೆ. ಕೃಷ್ಣರಾಜ ಕ್ಷೇತ್ರದ ನಾಚನಹಳ್ಳಿ ಪಾಳ್ಯದಲ್ಲಿ ವಿಶೇಷ ಚೇತನ ಪತ್ನಿ, ಆಟೋ ಡ್ರೈವರ್ ಗಂಡ, ಇವರಿಗೆ ಒಬ್ಬ ಮಗ ಪುಟ್ಟದಾದ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಮಸ್ಕುಲರ್ ಡಿಸ್ಟ್ರೋಫಿ ಕಾಯಿಲೆಯಿಂದ ನಫೀಸಾ ಬಳಲ್ತಾ ಇದ್ದಾರೆ. ಮಾತು ಒಂದನ್ನ ಬಿಟ್ಟು ದೇಹದ ಮೇಲೆ ಸ್ವಾಧೀನ ಇಲ್ಲದ ಪರಿಸ್ಥಿತಿಯಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ. ಚಾಂಪಿಯನ್ ಆಗಿ ಕಾಲೇಜ್ ಸೆಕೆಂಡ್ ಇಯರ್ PUC ಡಿಸ್ಕಂಟಿನ್ಯೂ ಮಾಡಿದ್ದೀನಿ. ಈ ತರ ಆಗಿ ನಂಗೆ ತುಂಬಾ ತೊಂದರೆ ಆಗಿ ಲಾಸ್ಟ್ ಅಲ್ಲಿ ಸಾಯಕ್ಕಂತ ಕೂತಿದ್ದೆ. ನಮ್ಮ ಯಜಮಾನ್ರು ಬಂದು ನಾನ್ ಕೊಡ್ತೀನಿ, ನಾನ್ ಲೈಫ್ ಕೊಡ್ತೀನಿ ಅಂತ ಮಾರ್ಕೊಬಂದ್ರು, ಮದ್ವೆ ಮಾರ್ಕೊಬಂದ್ರು ಸರ್. ಮಾರ್ಕೊಬಂದ್ರು ಇನ್ನೂವರೆಗೂ ನಂಗೆ ತುಂಬಾ ಚೆನ್ನಾಗಿ ಮಗು ತರ ನಂಗೆ ನೋಡ್ಕೊಂಡು ಸಾಕ್ತಾ ಇದ್ದಾರೆ ಸರ್. ನನ್ಗೆ ಹೆಂಡತಿ ಕದಲ್ಬೇಕು ಅಂದ್ರೂ ಗಂಡನ ಭುಜವೇ ಆಸರೆ. ಕಡು ಬಡತನದಲ್ಲಿ ಜೀವನ ನಡೆಸುತ್ತಾ ಆಶ್ರಯ ಮನೆಗಾಗಿ 20 ವರ್ಷಗಳಿಂದ ಕುಟುಂಬ ಪರಿತಪ್ಪಿಸುತ್ತಿದೆ. ಪತ್ನಿಯ ಬೇಕು ಬೇಡ ಪೂರೈಸಿ ನಂತರ ಪತಿ ಸೈಯದ್ ಸಬೀಲ್ ಆಟೋ ಓಡಿಸುತ್ತಾ ಇದ್ದಾನೆ. ಚಿಕಿತ್ಸೆ ಕೊಡಿಸಲು ಸಾಧ್ಯವಾಗದೆ ಪರದಾಡ್ತಾ ಇದ್ದಾರೆ. ಬಾಡಿಗೆ ಕಟ್ಟಿ ಸಾಕಾಗಿದ್ದು ಸ್ವಂತ ಸೂರಿಗೆ ಶತ ಪ್ರಯತ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ನಮ್ಗೊಂದು ಮನೆ ಮಾಡ್ಕೊಳ್ಳಿ, ಇಲ್ಲೇ ನಿಮ್ಮ ಮನೆ ಮಕ್ಕಳು, ನಾವು ನಿಮ್ಮ ಊರ್ ಮಕ್ಕಳು, ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಮಕ್ಕಳೇ, ನಮ್ಮ ಕಡೆ ಗಮನ ಕೊಟ್ಟು ಇಂಥವ್ರಿಗೆ ಒಂದು ಸೇವೆ ಮಾಡಿ ಒಂದು ಪುಣ್ಯ ಕಟ್ಕೊಳ್ಳಿ ಸರ್. KR ಕ್ಷೇತ್ರದ ಶಾಸಕರಾಗಿದ್ದ MK ಸೋಮಶೇಖರ್ SA ರಾಮದಾಸ್ಗೆ ಸಾಕಷ್ಟು ಮನವಿ ಮಾಡಿದ್ರೂ ಪ್ರಯೋಜನವಾಗಿಲ್ವಂತೆ. ಆಶ್ರಯ ಮನೆ ಕೊಡಿಸುವ ಭರವಸೆಯನ್ನ 2023ರಲ್ಲಿ ರಾಮದಾಸ್ ಭರವಸೆ ನೀಡಿದ್ರಂತೆ. ಆದ್ರೆ ಅಲ್ಲಿಂದ ಇಲ್ಲಿಯವರೆಗೂ ಪತ್ರದಲ್ಲೇ ಉಳಿದಿದೆ. ಸಚಿವ ಜಮೀರ್ ಮನೆ ಕದ ತಟ್ಟಿದ್ರೂ ಕೂಡ ನೆರವು ಸಿಕ್ಕಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಅಲ್ದಾಡ್ತಾ ಇದ್ದಾರೆ. ಜೊತೆಗೆ ಅವರ ಸ್ಥಿತಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಪತ್ನಿಯ ಸೇವೆಯನ್ನ ಮಾಡಿ, ಪತಿ ರಾತ್ರಿಯ ವೇಳೆಗೆ ಆಟೋವನ್ನು ಓಡಿಸಕ್ ಹೋಗ್ತಾರೆ. ಈಗ ಆಟೋ ಬಾಡಿಗೆ ಅಂದ್ರೆ ಪ್ರೆಸ್ಗಳು ಫ್ರೀ ಇದೆ. ಸೊ ಹೀಗಾಗಿ ಅವರು ಕೂಡ ಆಟೋ ಅಂತ ಹೇಳಿಕೊಳ್ಳುವಂತಹ ಬಿಸ್ನೆಸ್ಗಳಾಗ್ತಾ ಇಲ್ಲ. ಸೊ ಹೀಗಾಗಿ ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಸೊ ಹೀಗಾಗಿ ಸರ್ಕಾರ ಈ ದಂಪತಿಗೆ ಒಂದು ಮನೆಯನ್ನ ಕರುಣಿಸುತ್ತಾ ಕಾದು ನೋಡಬೇಕಾಗುತ್ತೆ. ರಿಪಬ್ಲಿಕ್ ಕನ್ನಡ ಮೂಲಕವಾಗಿ ಅವರಿಗೆ ಶೀಘ್ರದಲ್ಲಿ ಮನೆ ಸಿಗ್ಲಿ ಅನ್ನುವಂಥದ್ದು ಕೂಡ ನಮ್ಮ ಆಶಯ ಕೂಡ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಅದು ಬಡ ಕುಟುಂಬ. ಆಟೋ ಓಡಿಸಿ ಜೀವನ ಸಾಗಿಸುತ್ತಿರುವ ವ್ಯಕ್ತಿ, ಪತ್ನಿ ವಿಶೇಷ ಚೇತನೆ, ಸ್ವಂತ ಸೂರು ಇಲ್ಲದೆ ಪರದಾಡುತ್ತಿರುವ ಜನಪ್ರತಿನಿಧಿಗಳ ಮನೆ ಅಲೆದು ಅಲೆದು ರೋಸಿ ಹೋಗಿದ್ದಾರೆ. ಅಕ್ರಮ ವಲಸಿಗರಿಗೆ ರಾಜ್ಯ ಸರ್ಕಾರ ರಾತ್ರೋರಾತ್ರಿ ಮನೆಯನ್ನ ಕೊಡುವಂತಹ ನಿರ್ಧಾರವನ್ನು ಮಾಡುತ್ತೆ. ಆದ್ರೆ ಮೈಸೂರಿನ ಒಂದು ದಂಪತಿ ನಿಜಕ್ಕೂ ಕೂಡ ಇವರ ಕಥೆಯೆಲ್ಲ ಕೇಳಿದ್ರೆ ಕಣ್ಣೀರು ಬರುತ್ತೆ. ಅಕ್ರಮ ವಾಸಿಗಳಿಗೆ ಕಾಂಗ್ರೆಸ್ ಸರ್ಕಾರ ಗಿಫ್ಟ್. ಮನೆಯಿಲ್ಲದ ವಿಶೇಷ ಚೇತನೆಗೆ ಸಿಕ್ಕಿಲ್ಲ ಆಶ್ರಯ.